ಅನಾರೋಗ್ಯದಿಂದ ದರ್ಶನ್ ಬರ್ತ್ಡೇ ಆಚರಿಸಿಕೊಂಡಿಲ್ಲ. ಕುಟುಂಬ ಹಾಗೂ ಆತ್ಮೀಯರೊಂದಿಗೆ ಹುಟ್ಟು ಹಬ್ಬದ ಸಂಭ್ರಮ. ದರ್ಶನ್ ತನ್ನ ಕುಟುಂಬದವರೊಂದಿಗೆ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ. ಅನಾರೋಗ್ಯದಿಂದ ದರ್ಶನ್ ಬರ್ತ್ಡೇಯನ್ನ ಆಚರಿಸಿಕೊಂಡಿಲ್ಲ. ಕುಟುಂಬ ಹಾಗೂ ಆತ್ಮೀಯರೊಂದಿಗೆ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯನ್ನ ಆಚರಣೆ ಮಾಡಿಕೊಂಡಿದ್ದಾರೆ. ದರ್ಶನ್ ತನ್ನ ಕುಟುಂಬದೊಂದಿಗೆ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ. ತನ್ನ ತಾಯಿಯೊಂದಿಗೆ ದರ್ಶನ್ ಸಂತೋಷದಿಂದ ಇದ್ದಾರೆ. ತಾಯಿಯನ್ನ ಬಿಗಿದಪ್ಪಿ ಪೋಸ್ ಅನ್ನ ಕೊಟ್ಟಿರುವಂತಹ ತಾಯಿಯ ಮಗ, ತಾಯಿಯೊಂದಿಗೆ ಹುಟ್ಟು ಹಬ್ಬ ಆಚರಿಸಿಕೊಂಡಿರುವಂತಹ ದರ್ಶನ್. ಮೀನಾ ಅವರೊಂದಿಗೆ ಫೋಟೋಗಳು ಫುಲ್ ವೈರಲ್. ಈ ಫೋಟೋ ನೋಡಿ ದಾಸನ ಸೆಲೆಬ್ರಿಟಿಗಳು ಫುಲ್ ಖುಷ್. ತಾಯಿಯ ತಕ್ಕ ಮಗ ಅಂತ ಕಮೆಂಟ್ ಮಾಡಿದ ಅಭಿಮಾನಿಗಳು. ಖಾಸಗಿ ಹೋಟೆಲ್ ಒಂದರಲ್ಲಿ ದರ್ಶನ್ ಬರ್ತ್ಡೇಯ ಸಂಭ್ರಮ. 48 ವರ್ಷದ ಹುಟ್ಟಿದ ಹಬ್ಬವನ್ನ ತುಂಬಾ ಗ್ರ್ಯಾಂಡ್ ಆಗಿ ಆಚರಣೆಯನ್ನ ಮಾಡಿಕೊಂಡಿಲ್ಲ ದರ್ಶನ್ ಅವರು. ಸ್ಮಾಲ್ ಆಗಿ ಆಚರಣೆಯನ್ನ ಮಾಡಿಕೊಂಡಿದ್ದಾರೆ. ಅದು ಕೂಡ ತಮ್ಮ ಆತ್ಮೀಯರು ಕುಟುಂಬಸ್ಥರನ್ನ ಕರೆದುಕೊಂಡು ಹೋಗಿ ಒಂದು ಹೋಟೆಲ್ನಲ್ಲಿ, ಖಾಸಗಿ ಹೋಟೆಲ್ನಲ್ಲಿ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ. ಮೋಸ್ಟ್ಲಿ ದರ್ಶನ್ ಅವರು ಸಿನಿಮಾ ಕೆರಿಯರ್ನಲ್ಲಿ ಬಂದು ಸಿನಿಮಾ ಹಿಟ್ಗಳಾದ ನಂತರ ತುಂಬಾ ಅತಿ ಸರಳವಾದ ಬರ್ತ್ಡೇಯನ್ನ, ಅತಿ ಸರಳ, ಕೋವಿಡ್ ಟೈಮಲ್ಲೂ ಕೂಡ ಒಂದು ರೇಂಜಿಗಿತ್ತು, ಅತಿ ಸರಳ ಬರ್ತ್ಡೇಯನ್ನ 2025 ಆಚರಿಸಿಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅತಿ ಸರಳ ಬರ್ತ್ಡೇಯನ್ನ ಆಚರಣೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ತಾಯಿಯೊಂದಿಗೆ ಇರುವಂತಹ ಫೋಟೋಗಳು ಫುಲ್ ವೈರಲ್ ಆಗ್ತಾ ಇದೆ. ತಾಯಿಗೆ ತಕ್ಕ ಮಗ ಅಂತ ಕಮೆಂಟ್ ಕೂಡ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ದರ್ಶನ್ ಬರ್ತ್ಡೇ ಆಚರಣೆಯನ್ನ ಮಾಡಿಕೊಂಡಿದ್ದಾರೆ. ತನ್ನ ತಾಯಿಯ ಜೊತೆಗೆ ಫೋಟೋಗಳನ್ನ ಹಾಕೊಂಡಿದ್ದಾರೆ. ತಮ್ಮ ಕುಟುಂಬದೊಂದಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯ ಅಭಿಮಾನಿಗಳು ಇದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ವರ್ಷ ಅವರು ಅಭಿಮಾನಿಗಳೊಂದಿಗೆ ಬರ್ತ್ಡೇಯನ್ನ ಆಚರಿಸ್ಕೊಳ್ತಾ ಇದ್ರು, ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ಕುಟುಂಬಕ್ಕೆ ಹಾಗೂ ಆತ್ಮೀಯರಿಗೆ ಟೈಮ್ ಅನ್ನ ಕೊಟ್ಟು ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿರುವಂತಹ ದರ್ಶನ್ ಅವರಿಗೆ ಬೇಲ್ ಸಿಕ್ತು. ಬೇಲ್ನ ನಂತರ ಅವರು ಜೈಲಿಂದ ಹೊರಗಡೆ ಬಂದ್ರು. ಡೆವಿಲ್ ಸಿನಿಮಾವನ್ನ ಪೂರ್ಣಗೊಳಿಸಲು ಮುಂದಾದ್ರು. ತದ ನಂತರದಲ್ಲಿ ಬರ್ತ್ಡೇ ಬಂತು. ಅತಿ ಸರಳತೆಯಿಂದ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ. 48ನೇ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡಿದ್ದಾರೆ. ಆಚರಣೆ ಮಾಡಿಕೊಂಡು ತನ್ನ ಹೆಂಡತಿ ಹಾಗೂ ಮಗನ ಜೊತೆಗೆ ಬರ್ತ್ಡೇಯನ್ನ ಆಚರಿಸಿಕೊಂಡಿದ್ದಾರೆ. ತಾಯಿಯ ಜೊತೆಗೆ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಆದರೆ ಪವಿತ್ರ ಗೌಡ ಎಲ್ಲೂ ಕೂಡ ಕಾಣಿಸಿಲ್ಲ. ಪವಿತ್ರ ಗೌಡ ಅವರು ಮೋಸ್ಟ್ಲಿ ಈ ಸಲ ಸುಬ್ಬಿ ಲವ್ ಸ್ಟೋರಿ ಎಂಡ್ ಆಗುತ್ತಾ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬರ್ತ್ಡೇ ದಿನ ಪವಿತ್ರ ಗೌಡ ಅವರ ತಾಯಿಯ ಫೋಟೋವನ್ನ ಹಾಕಿ ಲವ್ ಯು ಅಮ್ಮ ಅಂತ ಹಾಕೊಂಡಿದ್ರು. ಅದು ಮೋಸ್ಟ್ಲಿ ದರ್ಶನ್ ಅವರಿಗೆ ಆಗಿರಬಹುದು ಅಂತ ಇಂಡೈರೆಕ್ಟ್ಲಿ ಅವ್ರು ಹೇಳ್ತಿದ್ದಾರೆ ಅಂತ ಈ ತರ ಮಾಹಿತಿಗಳು, ಈ ತರ ಒಂದಿಷ್ಟು ಗಾಸಿಪ್ಗಳು ಕೂಡ ಶುರುವಾದ್ವು. ಆದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೇ ಇರುವಂತಹ ದರ್ಶನ್ ಅವರು ಈಗ ತಾಯಿಯ ಜೊತೆಗೆ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ನೋಡಬಹುದು, ಅವರು ಒಂದಿಷ್ಟು ಯುವಕರು ಮಾಡಿರುವಂತಹ ಸೇವೆಗಳನ್ನು ಕೂಡ ಪೋಸ್ಟ್ ಮಾಡಿ ಪೋಸ್ಟ್ ಅಲ್ಲಿ ಹಾಕೊಂಡಿದ್ದಾರೆ.